ಕೊಪ್ಪಳದಲ್ಲಿ ಕೊನೆಗೂ ಕೂಡ ಗವಿಮಠದ ಸ್ವಾಮೀಜಿ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ. ಬಲ್ಡೋಟಾ ಕಂಪನಿಯ ಹೊಸ ಕೈಗಾರಿಕಾ ಸ್ಥಾಪನೆಯ ಸಿದ್ಧತೆ ತಕ್ಷಣ ನಿಲ್ಲಿಸಲಾಗಿದೆ. ಕೊಪ್ಪಳದಲ್ಲಿ ಕೊನೆಗೂ ಕೂಡ ಗವಿಮಠದ ಸ್ವಾಮೀಜಿ ಹೋರಾಟಕ್ಕೆ ಜಯ ಸಿಕ್ಕಿರೋದು ನೋಡಿ. ಸಾಕಷ್ಟು ದಿನಗಳಿಂದ ಹೋರಾಟ ಮಾಡಲಾಗಿತ್ತು. ಕೈಗಾರಿಕಾ ಸ್ಥಾಪನೆಯ ಎಲ್ಲಾ ಸಿದ್ಧತೆಗಳನ್ನು ನಿಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊಪ್ಪಳದ ಗವಿಮಠದ ಶ್ರೀಗಳ ಕಣ್ಣೀರಿಗೆ ರಾಜ್ಯ ಸರ್ಕಾರ ಕರಗಿರುವುದು. ರಾಜ್ಯ ಮುಖ್ಯ ಕಾರ್ಯದರ್ಶಿ ಕೊಪ್ಪಳ ಡಿಸಿಗೆ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕೊಪ್ಪಳ ಸಮೀಪದಲ್ಲಿ ಬಿಎಸ್ಪಿಎಲ್ ಕೈಗಾರಿಕಾ ಸ್ಥಾಪಿಸದಂತೆ ಹೋರಾಟ ಕೂಡ ನಡೆದಿತ್ತು. ಕೊಪ್ಪಳ ಜಿಲ್ಲೆ ಹಾಲಿ ಮಾಜಿ ಶಾಸಕರು ಸಚಿವರ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಕೂಡ ಮಾಡಿದ್ರು. ಕೊಪ್ಪಳದ ಗವಿಮಠದ ಶ್ರೀಗಳ ಕಣ್ಣೀರಿಗೆ ರಾಜ್ಯ ಸರ್ಕಾರ ಕರಗಿರೋದು. ಕಳೆದ ಕೆಲ ದಿನಗಳ ಹಿಂದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಗವಿಮಠದ ಶ್ರೀಗಳು ಕಣ್ಣೀರು ಹಾಕಿದ್ರು. ಕೊಪ್ಪಳ ಜಿಲ್ಲೆಯಾದ್ಯಂತ ಫ್ಯಾಕ್ಟರಿಗಳ ಹಾವಳಿಯಿಂದ ಜನ ಬೇಸತ್ತಿದ್ದಾರೆ. ಇದೇ ರೀತಿಯಾದರೆ ರೈತರ ಪಾಡೇನು, ಜನರ ಪಾಡೇನು ಅಂತ ಹೇಳಿ ಸ್ವಾಮೀಜಿಗಳು ಕಣ್ಣೀರು ಹಾಕಿದ್ರು. ಹಾರೋ ಬೂದಿಯಿಂದ ಇಡೀ ಕೊಪ್ಪಳ ಜಿಲ್ಲೆಯ ಬದುಕೆ ನರಕವಾಗಿತ್ತು. ಈಗ ಸ್ವಾಮೀಜಿಯ ಕಣ್ಣೀರಿಗೆ ರಾಜ್ಯ ಸರ್ಕಾರ ಕರಗಿದೆ. ಕೊಪ್ಪಳದ ಗವಿಮಠ ಶ್ರೀಗಳ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ. ಬಲ್ಡೋಟಾ ಕಂಪನಿಯ ಹೊಸ ಕೈಗಾರಿಕಾ ಸಿದ್ಧತೆಯ ತಕ್ಷಣವೇ ನಿಲ್ಲಿಸಬೇಕು ಸಿದ್ಧತೆಯನ್ನ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ಕಳೆದ ಕೆಲ ದಿನಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇತ್ತು. ಸರ್ಕಾರಕ್ಕೂ ಕೂಡ ಮನವಿಯನ್ನ ಸಲ್ಲಿಸಲಾಗಿತ್ತು. ನೋಡಿ, ಗಮನಿಸ್ತಾ ಇದ್ದೀರಾ, ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಕೊಪ್ಪಳ ಡಿಸಿಗೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೂಡ ಕೊಟ್ಟಿರೋದು. ಕೊಪ್ಪಳ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಸಚಿವರ ನಿಯೋಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ರು. ಅದರ ಜೊತೆಗೆ ಕಳೆದ ಕೆಲ ದಿನಗಳ ಹಿಂದೆ ಗವಿಮಠದ ಶ್ರೀಗಳು ಕಣ್ಣೀರು ಹಾಕಿದ್ರು. ಇದೇ ರೀತಿ ಕೈಗಾರಿಕೆ ವ್ಯಾಪಿಸ್ಕೊಳ್ತಾ ಇದ್ರೆ ಅಲ್ಲಿಯ ರೈತರ ಕತೆ ಏನು, ಜನರ ಕತೆ ಏನು, ಆ ಒಂದು ಘಟನೆಯನ್ನು ನೆನೆಸ್ಕೊಂಡು ಮುಂದೆ ಆಗಬಹುದಾದಂತಹ ಘಟನೆಗಳನ್ನು ನೆನೆಸ್ಕೊಂಡು ಗವಿಮಠದ ಸ್ವಾಮಿಗಳು ಕಣ್ಣೀರು ಹಾಕಿದ್ರು. ಕೊನೆಗೂ ಕೂಡ ಸ್ವಾಮಿಗಳ ಕಣ್ಣೀರಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಕೈಗಾರಿಕಾ ಸ್ಥಾಪನೆಯ ಎಲ್ಲಾ ಸಿದ್ಧತೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಸೂಚನೆಯನ್ನ ಕೊಟ್ಟಿರೋದು. ಬಲ್ಡೋಟಾ ಕಂಪನಿಯ ಹೊಸ ಕೈಗಾರಿಕಾ ಸ್ಥಾಪನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು. ಸ್ವಾಮೀಜಿಗಳು ಸ್ಥಳದಲ್ಲಿ ಕಣ್ಣೀರು ಹಾಕಿದ್ರು. ಪ್ರತಿಭಟನಾಕಾರರೊಟ್ಟಿಗೆ ಕೂಡಿ ಸ್ವಾಮೀಜಿಗಳು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು. ಈಗ ಕೈಗಾರಿಕಾ ಸ್ಥಾಪನೆಯ ಎಲ್ಲಾ ಸಿದ್ಧತೆಗಳನ್ನು ನಿಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಮುಖ್ಯ ಕಾರ್ಯದರ್ಶಿ ಹಾಗೆ ಕೊಪ್ಪಳ ಡಿಸಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಆ ಭಾಗದ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಸ್ವಾಮೀಜಿಯ ಹೋರಾಟಕ್ಕೆ ಈಗ ತಕ್ಕ ಪ್ರತಿಫಲ ದೊರೆತಿದೆ. ನೋಡಿ, ಗವಿಮಠದ ಸ್ವಾಮೀಜಿಯವರು ಹೋರಾಟವನ್ನ ಮಾಡಿದ್ರು. ಒಂದಷ್ಟು ಆ ಭಾಗದ ಗ್ರಾಮಸ್ಥರು ಸಾರ್ವಜನಿಕರನ್ನ ಕೂಡಿ ಹೋರಾಟವನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಬಲ್ಡೋಟಾ ಕಂಪನಿಯ ಹೊಸ ಕೈಗಾರಿಕೆ ಸ್ಥಾಪನೆ ಆಗಬಾರದು. ಕೈಗಾರಿಕೆ ಏನಾದರೂ ಸ್ಥಾಪನೆಯಾದರೆ ಇಡೀ ಕೊಪ್ಪಳ ಜಿಲ್ಲೆಯ ಜನರ ಬದುಕೆ ನರಕವಾಗುತ್ತೆ ಅಂತ ಹೇಳಿ ಕೊನೆಗೂ ಕೂಡ ಗವಿಮಠ ಶ್ರೀಗಳ ಕಣ್ಣೀರಿಗೆ ಸರ್ಕಾರ ಕರಗಿರೋದು. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕಳೆದ ಕೆಲ ದಿನಗಳ ಹಿಂದೆ ಶ್ರೀಗಳು ಮಾಡಿದ್ದಂತಹ ಹೋರಾಟದ ಒಂದು ದೃಶ್ಯಾವಳಿಗಳು. ಆ ಸಂದರ್ಭದಲ್ಲಿ ಆ ಭಾಗದ ಜನರ ಪರಿಸ್ಥಿತಿ, ಒಂದು ವೇಳೆ ಏನಾದರೂ ಕೈಗಾರಿಕೆ ಸ್ಥಾಪನೆಯಾದರೆ ಜನ ಎಷ್ಟು ಮಟ್ಟಿಗೆ ಪರದಾಡಬೇಕಾಗತ್ತೆ ಅಂತ ಹೇಳಿ ಕಣ್ಣೀರು ಹಾಕಿದ್ರು. ಕೊನೆಗೂ ಕೂಡ ಗವಿಮಠ ಶ್ರೀಗಳ ಕಣ್ಣೀರಿಗೆ ರಾಜ್ಯ ಸರ್ಕಾರ ಕರಗಿರೋದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರೋದು ನಿಯೋಗ. ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಭೇಟಿಯಾಗಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಹೊಸ ಕೈಗಾರಿಕಾ
ಕಂಪನಿ ಸ್ಥಾಪನೆ ಆಗಬಾರ್ದು, ಸ್ಥಾಪನೆ ಆದರೆ ಒಂದಷ್ಟು ತೊಂದರೆಗಳಾಗುತ್ತೆ ಅಂತ ಹೇಳಿ. ಹಾಗಾಗಿ ಆ ಕೈಗಾರಿಕಾ ಸ್ಥಾಪನೆಯ ಎಲ್ಲ ಸಿದ್ಧತೆಗಳನ್ನು ನಿಲ್ಲಿಸುವಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಫ್ಯಾಕ್ಟ್ರಿಗಳೇ ಹಾವಳಿಯಿಂದ ಜನ ಬೇಸತ್ತಿದ್ರು. ಬರೀ ಫ್ಯಾಕ್ಟ್ರಿಗಳೇ ಶುರುವಾದರೆ ರೈತರ ಕತೆ ಏನಾಗಬೇಡ, ಮುಂದಿನ ದಿನಗಳಲ್ಲಿ ರೈತರ ಬದುಕು ಏನಾಗಬೇಡ, ಮುಂಬರುವಂತಹ ಒಂದಿಷ್ಟು ಅವಘಡಗಳನ್ನು ನೆನಪಿಸ್ಕೊಂಡು ಅವತ್ತು ಸ್ವಾಮೀಜಿಗಳು ಕಣ್ಣೀರು ಹಾಕಿದ್ರು. ಈಗ ಸ್ವಾಮೀಜಿಗಳ ಕಣ್ಣೀರಿಗೆ ರಾಜ್ಯ ಸರ್ಕಾರ ಕರಗಿದ್ದು ಕೈಗಾರಿಕಾ ಸ್ಥಾಪನೆಗೆ ನಡೀತಾ ಇದ್ದಂತಹ ಎಲ್ಲ ಸಿದ್ಧತೆಗಳನ್ನು ಈಗ ನಿಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಕಳೆದ ಕೆಲ ದಿನಗಳ ಹಿಂದೆ ಗವಿಮಠ ಸ್ವಾಮೀಜಿಗಳು ಪ್ರತಿಭಟನೆಯನ್ನ ಮಾಡಿದ್ರು, ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಅಂದ್ರೆ ಮುಂದೆ ದಿನಗಳಲ್ಲಿ ಈ ಫ್ಯಾಕ್ಟರಿಗಳ ಹಾವಳಿಯಿಂದ ರೈತರ ಪರಿಸ್ಥಿತಿ ಯಾವ ರೀತಿ ಆಗಬೇಡ ಅಂತ ಹೇಳಿ ಕಣ್ಣೀರು ಕೂಡ ಹಾಕಿದ್ರು. ಈಗ ಅವರ ಕಣ್ಣೀರಿಗೆ ರಾಜ್ಯ ಸರ್ಕಾರ ಕರಗಿರೋದು. ಆನಂದ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಏನ್ ಸಿಗ್ತಾ ಇದೆ ಈಗ? ಪೂರ್ಣಿಮಾ, ಪ್ರಮುಖವಾಗಿ ಕೊಪ್ಪಳದ ಗವಿಮಠದ ಶ್ರೀಗಳ ಕಣ್ಣೀರಿಗೆ ಸರ್ಕಾರ ಕರಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಕೊಪ್ಪಳ ಸಮೀಪದಲ್ಲಿ BSPL ಕೈಗಾರಿಕೆ ಸ್ಥಾಪಿಸಿದಂತೆ ಹಿಂದಲೂ ಕೂಡ ಹೋರಾಟ ನಡೆದಿತ್ತು. ಜೊತೆಗೆ ಸರ್ಕಾರನು ಕೂಡ ಕೆಲವೊಂದು ಒಂದು ಕಂಪನಿಗಳನ್ನ ಸ್ಥಾಪನೆಗೆ ಅಲ್ಲಿ ವಿಶೇಷವಾದಂತಹ ಒಂದು ಕಾಳಜಿ ವಹಿಸಿತ್ತು. ಜೊತೆಗೆ ಕಂಪನಿಗಳ ಜೊತೆನೂ ಕೂಡ ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರನು ಕೂಡ ಮುಂದಾಗಿತ್ತು. ಆದ್ರೆ ಇತ್ತೀಚೆಗೆ ಕೊಪ್ಪಳದಲ್ಲಿ ಜಿಲ್ಲೆಯಾದ್ಯಂತ ಈ ರೀತಿ ಒಂದು ಫ್ಯಾಕ್ಟರಿಗಳ ಹಾವಳಿಯಿಂದ ಅಲ್ಲಿ ಜನಸಾಮಾನ್ಯರಿಗೂ ಕೂಡ ಬಹಳಷ್ಟು ಒಂದು ತೊಂದರೆ ಆಗ್ತಿದೆ. ಜೊತೆಗೆ ಅಲ್ಲಿ ಬೂದಿ ಹೊರಗಡೆ ಬಂದು ಜನಸಾಮಾನ್ಯರು ಉಸಿರಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ಅಲ್ಲಿನ ನೀರು ಮತ್ತೆ ನೆಲನೂ ಕೂಡ, ಭೂಮಿನೂ ಕೂಡ ಕಲುಷಿತ ಆಗ್ತಾ ಇದೆ. ಜನರಿಗೆ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇದೆ. ಜಿಲ್ಲೆಯಾದ್ಯಂತ ಇಂಥದೇ ಒಂದು ಪರಿಸ್ಥಿತಿ ಉಂಟಾದ್ರೆ ಮುಂದೆ ಅಲ್ಲಿ ಜನ ವಾಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನೊಂದು ಆಕ್ರೋಶ ವ್ಯಕ್ತವಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಅಲ್ಲಿ BSPL ಕೈಗಾರಿಕೆ ಸ್ಥಾಪನೆ ಮಾಡಲೇಬೇಕು ಅಂತಾನೆ ಒಂದು ಚಿಂತನೆಯನ್ನ ಮಾಡಿತ್ತು. ಸದ್ಯ ಈಗ ಆ ಒಂದು ಕಂಪನಿ ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು, ಬೇರೆ ಕಡೆ ಆ ಒಂದು ಕಂಪನಿ ಸ್ಥಾಪನೆಗೆ ಅವಕಾಶವನ್ನ ಕೊಡಬೇಕು. ಇಲ್ಲಿ ಕೊಪ್ಪಳದಲ್ಲಿ ಅಂತದ್ ಯಾವುದೇ ಕಂಪನಿಗಳು ಬೇಡ ಅಂತ ಕೊಪ್ಪಳದ ಗವಿಮಠದ ಶ್ರೀಗಳು ಬಹಳಷ್ಟೊಂದು ಹೋರಾಟವನ್ನ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಅಲ್ಲಿನ ಸ್ಥಳೀಯ ಶಾಸಕರು, ಸಚಿವರು ಕೂಡ ಹೋಗಿ ಒಂದು ಮನವಿಯನ್ನ ಸಲ್ಲಿಸಿದ್ರು. ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ. ಸಿಎಂ ಅವರು ಅಲ್ಲಿ BSPL ಕಾರ್ಖಾನೆ ಮಾಡೋದು ಬೇಡ, ಬೇರೆ ಒಂದು ಸ್ಥಳವನ್ನ ಗುರುತಿಸಿ ಅಂತ CS ಅವರಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು BSPL ಕಂಪನಿ ಸ್ಥಾಪನೆ ಮಾಡೋದಕ್ಕೆ ಏನ್ ಸರ್ಕಾರ ಮುಂದಾಗಿತ್ತು ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಈಗ ತೀರ್ಮಾನ ಆಗಿದೆ. ಈ ಒಂದು ಗವಿಮಠದ ಶ್ರೀಗಳೇನಿದ್ದಾರೆ ಇವರ ಒಂದು ಹೋರಾಟಕ್ಕೆ ಈಗ ಸರ್ಕಾರ ಮಣಿದಿದೆ ಅಂತಾನೆ ಹೇಳ್ಬೋದು. ಪೂರ್ಣಿಮಾ, ಥ್ಯಾಂಕ್ ಯು ಅನಂತ್ ತಮ್ಮೆಲ್ಲ ಮಾಹಿತಿಗಾಗಿ.